ರಾಜ್ಯದಲ್ಲಿ ಮುಂದುವರಿದ ಬಾಣಂತಿಯರ ಸರಣಿ ಸಾವು. ಸಿಸೇರಿಯನ್ ಆಗಿದ್ದ ಮಹಿಳೆ ಕೆಲವು ಗಂಟೆಗಳಲ್ಲಿ ಸಾವನ್ನಪ್ಪಿದ್ದು, ಬಾಯಲ್ಲಿ ಮೂಗಲ್ಲಿ ರಕ್ತ ಬಂದು ಸಾವನ್ನಪ್ಪಿರುವಂತಹ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದಿದೆ. ಫಿರ್ದೋಸ್ ಸಾವನ್ನಪ್ಪಿದ ಬಾಣಂತಿಯಾಗಿದ್ದು, ಶನಿವಾರ ಬೆಳಗಿನ ಜಾವ ಈ ಘಟನೆ ನಡೆದಿದೆ. 2:30 ಸಮಯದಲ್ಲಿ ಈ ಘಟನೆ ನಡೆದಿದ್ದು, ಬೆಂಗಳೂರಿನ ಡಿಜೆಹಳ್ಳಿ ಮೋದಿ ರೋಡ್ ನಿವಾಸಿಯಾಗಿದ್ದು, ತಿಪಟೂರು ಗಾಂಧಿನಗರ ತವರೂರಾಗಿದೆ. ಎರಡನೇ ಮಗುವಿಗೆ ಸಿಸೇರಿಯನ್ ಮಾಡಿಸಿಕೊಂಡಿದ್ದು, ಕಳೆದ ಶುಕ್ರವಾರ ಆಸ್ಪತ್ರೆಗೆ ದಾಖಲಾಗಿದ್ದು, ಬೆಳಗ್ಗೆ 11:30ರಲ್ಲಿ ಹೆರಿಗೆ ನೋವಿನಿಂದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದು, ಮಧ್ಯಾಹ್ನ 1:11ರಲ್ಲಿ ಹೆರಿಗೆಯಾಗಿತ್ತು. ಮಹಿಳೆಗೆ ಪಲ್ಮನರಿ ಎಂಬಾಲಿಸಂ ಈ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ ಎನ್ನುತ್ತಿರುವ ವೈದ್ಯರು. ಸಿಸೇರಿಯನ್ ಆದ ಬಳಿಕ ಕೆಮ್ಮು ಅತಿಯಾಗಿದ್ದು, ಕೆಮ್ಮು ಕಫ ಜೋರಾಗಿದ್ದರಿಂದ ಮೂಗು ಮತ್ತು ಬಾಯಲ್ಲಿ ರಕ್ತ ಬರಲಾರಂಭಿಸಿತ್ತು. ಸಿಸೇರಿಯನ್ ಆದ ಬಳಿಕ ಅಬ್ಸರ್ವೇಷನ್ನಲ್ಲಿ ಇಡಬೇಕಿದ್ದ ವೈದ್ಯರು ಐಸಿಯು ವಾರ್ಡ್ನಲ್ಲಿ ಅಬ್ಸರ್ವ್ ಮಾಡಬೇಕಿತ್ತು. ಸಿಸೇರಿಯನ್ ಬಳಿಕ ನೇರವಾಗಿ ಜನರಲ್ ವಾರ್ಡ್ ಫಿರ್ದೋಸರನ್ನ ಶಿಫ್ಟ್ ಮಾಡಲಾಗಿತ್ತು. ಅತಿಯಾಗಿ ಕೆಮ್ಮುತ್ತಿದ್ದರೂ ಗಮನ ಹರಿಸದ ವೈದ್ಯರು ಕೊನೆಗಳಿಗೆಯಲ್ಲಿ ಹಾಸನಕ್ಕೆ ವೈದ್ಯರು ಶಿಫ್ಟ್ ಮಾಡಲು ಮುಂದಾಗಿದ್ದರು. ತನ್ನ ಮಗುವಿನ ಮುಖವನ್ನು ನೋಡದೆ ತಾಯಿ ಸಾವನ್ನಪ್ಪಿದ್ದಾಳೆ. ಇನ್ನು ಹುಟ್ಟಿದ ಕೆಲವೇ ಗಂಟೆಗಳಲ್ಲಿ ಹೆಣ್ಣು ಮಗು ಅನಾಥವಾಗಿದೆ. ಡಾ ರವಿ ಎಂಬುವರು ಸಿಸೇರಿಯನ್ ಮಾಡಿದ್ರು ಎಂದು ಬಾಣಂತಿಯ ಕುಟುಂಬಸ್ಥರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಅದೇ ಬಂದು ನಾವು ಹೇಳಿಲ್ವೇನಮ್ಮ ಹಾಸನ ಕರ್ಕೊಂಡೋಗಿ ಅಂತ ನಾವು ಹೇಳಿ ಅಲ್ಲ ಸರ್. ಇದು ಗುರುವಾರ ಹೋಗಿದ್ದು ಸರ್. ಗುರುವಾರ ಹೋಗಿ ತೋರಿಸಿದ್ಕೆ ರವಿ ಡಾಕ್ಟ್ರು ಯಾವಾಗಮ್ಮ ಸ್ಕ್ಯಾನಿಂಗ್ ತಗೊಂಡ್ ಬಾ ಅಂತ ಸ್ಕ್ಯಾನಿಂಗ್ಗೆ ಬರ್ಕೊಟ್ರು. ಸ್ಕ್ಯಾನಿಂಗು ತೆಗಿಸ್ಬಿಟ್ಟು ಬೇಗನೆ ಮತ್ತೆ ತಗೊಂಡೋಗಿ ಸ್ಕ್ಯಾನಿಂಗ್ ತೋರಿಸ್ದೆ 4 ಗಂಟೆಗೆ. ತೋರಿಸಿದ್ಕೆ ಇದು ಎಲ್ಲ ನಾರ್ಮಲ್ ಇದೆ ಕಣಮ್ಮ, ಬೆಳಗ್ಗೆ ಆಪರೇಷನ್ ಮಾಡ್ಬೋದು, ಇನ್ನೇನು 9 ತಿಂಗಳಿಗೆ ಒಂದಿನಾನು ಇದೇನು ಕಡಿಮೆ ಐತೆ, ಇದು ಸಿಸರಿಂಗ್ ಅಲ್ವಾ, ಬೇಗ ಮಾಡಬೇಕು, 8 ದಿನ ಮುಂಚೆನೇ ಮಾಡಬೇಕಾಗಿತ್ತು, ಈಗ ನಾಳೆ ಮಾಡ್ಬೋದು, ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಸರ್. ಶುಕ್ರವಾರ 10 ಗಂಟೆಗೆ ಮನೆಯಿಂದ ಹೋದೆ ನಾನು. ರಾತ್ರಿ ಅಲ್ಲ, ಮಧ್ಯಾಹ್ನ 1 ಗಂಟೆ 11 ನಿಮಿಷಕ್ಕೆ ಡೆಲಿವರಿ ಆಯಿತು. ಎಲ್ಲ ಬರ್ದಿದ್ದೀವಿ. 2:30 ಆಗಿತ್ತು ಸರ್. ರಾತ್ರಿ ಶುಕ್ರವಾರ ರಾತ್ರಿನೇ 2:30ಗೆ ಡೆತ್ ಆಗಿದ್ದು. ಅವರು ನಾವು ಅದೇ ಸುಸ್ತಾಯ್ತು ಅಂತಲ್ಲ, ನಾವೆಲ್ಲ ಫೋನ್ ಮಾಡಿ ಕರೆಸ್ರಿ ಸಿಸ್ಟ್ರೆ, ಇಷ್ಟೊಂದು ಸುಸ್ತಾಗ್ತಾ ಇದ್ದಾಳಲ್ಲ, ನೀವು ಸುಮ್ಮನೆ ಕೂತಿದ್ದೀರಲ್ಲ, ಡಾಕ್ಟ್ರ್ ಕರೀರಿ ಸರ್ ಅಂದೆ ನಾನು. ಸಿಸ್ಟರ್ ಅಂದಿದ್ದಕ್ಕೆ ಡಾಕ್ಟ್ರ್ ರವಿ ಡಾಕ್ಟ್ರು, ಇನ್ನೊಬ್ರು ಯಾರೋ ಡಾಕ್ಟ್ರು, ಎಲ್ಲರೂ ಮತ್ತೆ ಎಲ್ಲ ಸಿಸ್ಟರ್ಗಳು ಎಲ್ಲ ಬಂದರು ಸಾರು. ಎಲ್ಲ ತುಂಬ ಇದು ಮಾಡಿದ್ರು ಅವರು ಡಾಕ್ಟ್ರುಗಳು. ರವಿ ಡಾಕ್ಟ್ರು ಎಲ್ಲ ಮೂಗಲ್ಲಿ ಎಲ್ಲ ಪೈಪ್ ಹಾಕಿ ಇದೆಲ್ಲ ಹಾರ್ಟ್ ಎಲ್ಲ 2 ಡಾಕ್ಟ್ರು ಅದ್ಮಿ ಅದು ಆಪ್ರೇಷನ್ ನೋಡಿಲ್ಲ ಅವರು. ಅಲ್ಲಾಡಿಸ್ಬಿಟ್ರು ಅವಳಿಗೆ, ಅಲ್ಲಾಡಿಸ್ಬಿಟ್ರು. ಅವಳು ಏನು ಇದು ಮಾತೇ ಆಡ್ತಾ ಇಲ್ಲ, ಏನು ರಗನ ಅಂತ ಅವಳು ಹೆಂಗೇನೆ. ಮತ್ತೆ ಬಾಯಿಲಿ ಎಲ್ಲ ಪೈಪ್ ಹಾಕಿದ್ರು ನೀವೇ ಮಾತಾಡಮ್ಮ ಅಂತ ಡಾಕ್ಟರ್ ಕಣ್ಣೆ ಮುಚ್ಚಿಬಿಟ್ಟಿದ್ಲು ಸರ್. ಫಿರ್ದೋಸ್ 24. ನಮ್ಮ ಅಳಿಯ ನಾನು ಇವರೆಲ್ಲ ಮನೆಗೆ ಬಂದ್ಬಿಟ್ರು. ಅದೇ 2 ಪಾಪುಗಳು ಅವ್ರದ್ದು, 2 ಕೆಳಗಡೆ. ಇವ್ರು ಡೆತ್ ಆದ್ಮೇಲೆ ಇವರೆಲ್ಲ ಬಂದಿದ್ದು. ಇವಾಗ ನಾನಂದ್ರೆ ಇಷ್ಟೇ ಸರ್ ನಾವು ಹೇಳ್ತಾ ಇರೋದು. ಆಗಿದ್ದು ನಡೆದಿದ್ದು ಹೇಳ್ತಾ ಇದ್ದೀವಿ ಸರ್, ಅನುಮಾನ ಏನು ಇಲ್ಲ. ನೋಡ್ರಿ, ಇದು ಮೊದಲನೇದು ಈ ಪಾಪು. ಶಕಿಲಾ ಬನ್ನು.